ಯಾವುದೇ ಕಾರಣಕ್ಕೂ ಕೂಡ ದಲಿತರಿಗೆ ಮೀಸಲಿಟ್ಟಂತಹ ಹಣವನ್ನು ದಲಿತರ ಸಾಮಾಜಿಕ ಶೈಕ್ಷಣಿಕ ಉದ್ದೇಶಕ್ಕೋಸ್ಕರ ಬಳಸಬೇಕು. ಭಾಗ್ಯಗಳನ್ನ ಕೊಡಬೇಕು ಅಂದ್ರೆ ನಿಮ್ಮ ಖಜಾನೆಯಿಂದ ದುಡ್ಡು ತೆಗೀರಿ, ದಲಿತರಿಗೋಸ್ಕರ ಮೀಸಲಿಟ್ಟಂಥ ದುಡ್ಡನ್ನು ತೆಗಿಲಿಕ್ಕೆ ಬಿಡಲ್ಲ ಅಂತಕ್ಕಂಥ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲ, ಕರ್ನಾಟಕದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರ 2023 ಮತ್ತು 2024 ಏನು ಹೊಸದಾಗಿ ಅಧಿಕಾರಕ್ಕೆ ಬಂದು ಆ ಸಂದರ್ಭದಲ್ಲೂ ಕೂಡ 11,000 ಕೋಟಿ ರೂಪಾಯಿ ದುಡ್ಡನ್ನು ವಿವಿಧ ಭಾಗ್ಯಗಳಿಗೆ ಇಲ್ಲಿಂದ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅವರಿಗೆ ಜಗಜ್ಜಾಹೀರಾಗಿದೆ. ಅದಾದ ನಂತರದಲ್ಲಿ ಮತ್ತೆ 23 ಮತ್ತು 24ರಲ್ಲೂ ಕೂಡ 14,000 ಕೋಟಿ ತೊಗೊಂಡ್ರು. ಟೋಟಲಿ 25,000 ಕೋಟಿ ರೂಪಾಯಿ ದುಡ್ಡನ್ನು ಹಳೆಗನ್ನು ತೊಗೊಂಡಿದ್ರು. ಈಗ ಮತ್ತೆ ನಾಳೆ ಬಜೆಟ್ನ ಏನು ಮಂಡನೆ ಮಾಡ್ತಿದ್ದಾರೆ ಅದರಲ್ಲೂ ಕೂಡ 15,000 ಕೋಟಿ ರೂಪಾಯಿ ಅಂದರೆ 14,888 ಕೋಟಿ ರೂಪಾಯಿ ದುಡ್ಡನ್ನು ದಲಿತರಿಗೆ ಮೀಸಲಿಟ್ಟತಕ್ಕಂಥ ಹಣ ಅಂದರೆ SCP TSP ದುಡ್ಡನ್ನು ವರ್ಗಾವಣೆ ಮಾಡ್ಕೊಳ್ಳಿಕ್ಕೆ ಈಗ ಆಲ್ರೆಡಿ ಬಜೆಟಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಅದರ ವಿರುದ್ಧ ನಮ್ಮ ಹೋರಾಟ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ದಲಿತರಿಗೆ ಮೀಸಲಿಟ್ಟಂಥ ಹಣವನ್ನು ದಲಿತರ ಸಾಮಾಜಿಕ ಶೈಕ್ಷಣಿಕ ಉದ್ದೇಶಕ್ಕೋಸ್ಕರ ಬಳಸಬೇಕು, ಅವರ ಉದ್ಯೋಗಕ್ಕೋಸ್ಕರ ಅವರ ವಿದ್ಯೆಗೋಸ್ಕರ ಬಳಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಆ ಹಣವನ್ನು ಬೇರೆ ಭಾಗ್ಯಗಳಿಗೆ ದುರ್ಬಳಕೆ ಮಾಡಲಿಕ್ಕೆ ನಾವು ಬಿಡಲ್ಲ ಅಂತಕ್ಕಂಥ ಉದ್ದೇಶದಿಂದ ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ 14 ತಂಡಗಳನ್ನಾಗಿ ನಿರಂತರ ಜನಗಳಿಗೆ ಜಾಗೃತಿ ಮೂಡಿಸೋದ್ರ ಮುಖಾಂತರ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಜನಗಳಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಭಾಗ್ಯಗಳನ್ನ ಕೊಡಬೇಕು ಅಂದರೆ ನಿಮ್ಮ ಖಜಾನೆಯಿಂದ ದುಡ್ಡು ತೆಗೀರಿ, ದಲಿತರಿಗೋಸ್ಕರ ಮೀಸಲಿಟ್ಟಂಥ ದುಡ್ಡನ್ನು ತೆಗಿಲಿಕ್ಕೆ ಬಿಡಲ್ಲ ಅಂತಕ್ಕಂಥ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ. ನೋಡಿ, ಜನ ಅಧಿಕಾರ ಕೊಟ್ಟಿದ್ದಾರೆ ಅಂತೇಳಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದರೆ ಎಮ್ಮೆ ಚರ್ಮದ ಸರ್ಕಾರಕ್ಕೆ ನಾವು ಏನು ಹೇಳೋದು ಅಂತ ನೀವೇ ಯೋಚನೆ ಮಾಡಬೇಕು. ಆದರೆ ಇವರು ಮಾಡ್ತಿರ್ತಕ್ಕಂಥ ಅನ್ಯಾಯವನ್ನು ಕರ್ನಾಟಕದಲ್ಲಿ ಇವರನ್ನು ನಂಬಿ ಮತ ಕೊಟ್ಟಿರ್ತಕ್ಕಂಥ ನಮ್ಮ ಸಮುದಾಯದ ಬಂಧುಗಳಿಗೆ ಈ ಮುಖಾಂತರ ಇವರು ಮಾಡಿರ್ತಕ್ಕಂಥ ಅನ್ಯಾಯವನ್ನು ತೋರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಸರ್. ನಾವು 2013ರಲ್ಲಿ ಏನಾದರೂ ಹಣ ಫಾರ್ವರ್ಡ್ ಆಗುತ್ತೆ, ನಾವು ಜನರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತೇನೆ. ಅವ್ರು ಆ್ಯಕ್ಟ್ ಮಾಡೋದಕ್ಕೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಆದರೆ ಆ್ಯಕ್ಟನ್ನು ಮಾಡಿದ್ದೀರಿ ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಕೂಡ ಒಂದು ಮನೆಯಲ್ಲಿ ಒಂದು ಹೆಣ್ಮಗಳನ್ನ ಮದುವೆ ಮಾಡಿಕೊಡ್ಬೇಕಾದ್ರೆ ಒಂದು ಮತವನ್ನು ಕೊಡಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಮತವನ್ನು ಕೊಟ್ಟಿರ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಂಬಿ ನಮ್ಮ ಇಡೀ ಸಮುದಾಯ ಅವರಿಗೆ ಮತವನ್ನು ಕೊಟ್ಟು ಇವರು ಮಾಡ್ತಿರ್ತಕ್ಕಂಥ ಅನ್ಯಾಯ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗಿದೆ. ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಅಸೆಂಬ್ಲಿ ಚುನಾವಣೆಯಲ್ಲೂ ಸಮೇತ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಸಮುದಾಯದ ಬಂಧುಗಳು ಮಾಡ್ತಾರೆ ಅಂತೇಳಿ ಸಂದರ್ಭ ನಾನು